ಸದ್ಗುರು ಕಬೀರ್ ಸಾಹೇಬರು ವಾಕ್ಯ. ಈ ಭವಸಾಗರ ರೂಪವಾದಂಥ ಅಪಾರ ಧಾರಾದಲ್ಲಿ ನಾನು ಹೇಗಾದರೂ ಪಾರುಗಾಣಬೇಕು. ಈ ಸಂಶಯ ರೂಪವಾದಂಥ ಸಮುದ್ರ, ಇದರ ಅಳತೆ ಇನ್ನೂವರೆಗೂ ಯಾರೂ ಮಾಡಿಲ್ಲ. ಇದು ಎಷ್ಟು ದೂರದ ಮತ್ತು ಇದು ಎಷ್ಟೇನದಂದ್ರೆ ಗಂಭೀರದ, ಇದರದ್ದು ಪ್ರಮಾಣ ಏನದ ಯಾರಿಗೂ ಗೊತ್ತಾಗಿಲ್ಲ. ಮತ್ತು ಎಂದಿನ ಹಿಡಿದು ಅದನ್ನು ಹೇಳಕ್ಕೆ ಬರುತ್ತಿಲ್ಲ. ಇಂಥ ಅಗಮ್ಯವಾದಂಥ ಭವಸಾಗರ ನಾನು ಹೇಗಾದ್ರೂ ದಾಟೇನು. ಜೈ देख जिया मोर कापे नैन बगे जलधारा को वार पार कछु सूझत नागी मोग लगन झकझोरा को. ಈ ಭವಸಾಗರ ನೋಡಿ ನನ್ನ ಶರೀರ ಥರಥರ ನಡಿಗೆ ಹೋಗ್ತದ. ಮತ್ತಿದು ಅಸಾಧ್ಯ ಕಂಡು ನನಗೆ ದುಃಖ ಬಂದು ನನ್ನ ಕಣ್ಣನ ನೀರುಗಳು ಸುರಿತಾವ ತನ್ನಷ್ಟಕ್ಕೆ ತಾನೇ. ಇಂಥ ಅಸಾಧ್ಯವಾದಂಥ ಭವಸಾಗರ ನಾನು ಹೇಗಾದರೂ ದಾಟೇನು. ಜೈ ವಾರೆ ಪಾರೆ ಕಚ್ಚು ಸೋಜತ್ ನಾಗಿ ಮೋಗ ಲಗರ ಜಕಝೋರ ಹೋ. ನಾನು ಯಾವ ದಡಿಯಲ್ಲಿ ನಿಂತೀನಿ ಮತ್ತು ಪಾರು ಯಾವ ದಡಿಯದಿಂದ ಹೋಗಬೇಕಾಗ್ಯದ ಇದನ್ನು ನನಗೆ ಗೊತ್ತಿಲ್ಲ. ಮತ್ತು ಮೋಹರೂಪವಾದಂಥ ತರಂಗಗಳು ಒಂದೊಂದು ಇಂಥವು ಹೇಳ್ತಾವಂದ್ರೆ ನನ್ನ ಜೀವನವೇ ಎತ್ತಿ ಹಾಕಿಬಿಡ್ತಾವೆ. ಇಂಥ ಭವಸಾಗರದಿಂದ ನಾನು ಹೇಗಾದರೂ ದಾಟಬಹುದು. ಜೈ नहीं देखो नाव नहीं देखो बेरा नहीं देखो केवन हारा हो. ನನಗೆ ಎಲ್ಲಿ ನೌಕಾ ಕಾಣಿಸವಲ್ದು, ಅಥವಾ ಯಾವುದೇ ಒಂದು ಆಧಾರದಿಂದ ನಾನು ಪಾರು ಹೋಗಬೇಕಂತ ವಿಚಾರ ಮಾಡಿದರೆ ಯಾವುದೂ ಆಧಾರವೂ ಕಾಣಿಸವಲ್ದು. ಮತ್ತು ಯಾರು ಅಂಬಿಗರು ಇಲ್ಲ ಅಲ್ಲಿ. ಇಂಥ ಅಸಾಧ್ಯವಾದಂಥ ಭವಸಾಗರ ಇದು. ಅದು ಎಲ್ಲಿ ಅದ? ನಮ್ಮ ಹೃದಯದಲ್ಲಿ ಅದ. ಆಹೋರಾತ್ರ ನಮ್ಮ ಹೃದಯದಲ್ಲಿ ಸಂಶಯ ಏನು ಹೇಳ್ತದೋ ಆ ಸಂಶಯ ಒಂದು ಸಾಗರ ರೂಪದ, ಅದ್ರ ಲೆಕ್ಕಿಲ್ಲ. ಪ್ರಾತಃ ಕಾಲದ ಹಿಡಿದು ಸಾಯಂಕಾಲದವರೆಗೆ ಎಷ್ಟು ಸಂಶಯ ಹೇಳ್ತಾವೋ ಅದು ಯಾರಿಗೆ ಲೆಕ್ಕ ಮಾಡಲಿಕ್ಕೆ ಬರುತ್ತಿಲ್ಲ. ಕೆಲವು ನೆನಪಿನಲ್ಲಿ ನಿಲ್ಲುತ್ತಾವ, ಕೆಲವು ಏನದನ್ನು ನೆನಪಿನಲ್ಲಿ ನಿಲ್ಲಲಾರದೆ ಹೋಗ್ತಾವ. ಯಾವತ್ತೂ ತರಂಗವೇ ಇಲ್ಲ. ಇಂಥ ಭವಸಾಗರ ನಾನು ಹೇಗಾದರೂ ದಾಟೇನು. ಹೊರಗಿಂದು ಸಾಗರಗಳು ಹೇಗಾದರೂ ದಾಟಬಹುದು. ಈ ಸಾಗರ ದಾಟುವುದು ಮಹಾ ದುಸ್ತರ. ಜೈ यह अवसर प्रभु के का बगराओ बूढ़त हो मंझधारा हो. ಇಂಥ ಸಮಯದಲ್ಲಿ ಹೇ ಪರಮಾತ್ಮನೇ, ನಾನು ಯಾರಿಗೆ ಕರೀಲಿ? ನಾನು ಈ ಭವಸಾಗರದಲ್ಲಿ ಮುಳುಗಿ ನಡೆದೀನಿ. ಯಾವಾಗ ನನ್ನ ಶರೀರ ಹೋಗ್ತದೋ ಗೊತ್ತಿಲ್ಲ. ಜೈ हसी कोस बालों के रतिया हसी कोस अंधियारा हो. ಏನು 80 ಕೋಸ್ ಅಂತಾರೆ ಹರ್ದಾರಿಗೆ. 2 ಮೈಲ್ ಪ್ರಮಾಣ ಅನ್ಬಹುದು, ಕೆಲವು ಜಾಗದಲ್ಲಿ 3 ಮೈಲ್ನು ಅಂತಾರೆ. ಅಂಥವು 80 ಹರದಾರಿ ಮರಳಿನ ದೇಶ. 80 ಹರದಾರಿ ಏನದಂದ್ರೆ ಘೋರ ಅಂಧಕಾರ. ಜೈ 84 जो जंग जगवा जम रखवारा हो. ಮತ್ತು 84 ಲಕ್ಷ ಯೋನಿ. ಅದರಲ್ಲಿ ಯಮದೂತರು ಮಹಾ ಏನದಂದ್ರೆ ಭಯಂಕರ ರೂಪ ಧಾರಣ ಮಾಡಿ ಕೂತಂಥವ್ರು. ಇಂಥ ಭವಸಾಗರದೊಳಗಿಂದ ನಾನು ಹೇಗೆ ಪಾರ್ಗಾಣೇನು? ಇದರೊಳಗಿಂದ ನನಗೆ ಯಾರು ಬಿಡಿಸೋರು? ಜೈ जोग जाप ये को नहीं किन्ना ना गुरु से व्यवहारा हो. ನಾನು ಇಂದಿನವರಿಗೆ ಯೋಗವೂ ಮಾಡಲಿಲ್ಲ ಮತ್ತು ಜಪತಪಾದಿಗಳನ್ನೂ ಮಾಡಲಿಲ್ಲ.
ಮತ್ತು ಗುರುವಿಗೆ ಶರಣವೂ ಹೋಗಲಿಲ್ಲ ಅಂದ್ರೆ ನಾನು ಈ ಭವಸಾಗರದಿಂದ ಹೇಗೆ ದಾಟಬೇಕು? ನಾನು ಮಾಡಿದ್ದೇನೆಂದ್ರೆ ಧನ ಗಳಿಸುವುದು, ಶರೀರಕ್ಕೆ ಪೋಷಣೆ ಮಾಡುವುದು, ಸ್ತ್ರೀ ಪುತ್ರಾದಿಗಳಿಂದ ಕೂಡಿರುವುದು, ಕುಟುಂಬ ಬೆಳೆಸುವುದು, ಮತ್ತಿಷ್ಟು ಸುಳ್ಳ ಮೋಸ ಮತ್ತು ಸಂಸಾರ ಸಾಗರದಲ್ಲಿ ವಜ್ಜಿ ತೂಕು ಮಾತ್ರ ಹೊತ್ತುಕೊಂಡು ಹೊರತಾಗಿ ಇದು ದಾಟತಕ್ಕಂಥದ್ದು ಒಂದೂ ಪ್ರಯತ್ನ ಮಾಡಲಿಲ್ಲ. ಜೈ जोग जाप ये को नहीं कीना, ना गुरु से व्यवहारा हो। खाल खैच जम भूसा भर गए, बढ़ई चलावे जस आरा हो। ಈ ಮಾಡಿದಂಥ ಕರ್ಮಕ್ಕೆ ಯಮದೂತರು ಏನದಂದ್ರೆ ನನ್ನ ಚರ್ಮ ತೆಗೆದು ಯಾವ್ಯಾವ ರೂಪದಿಂದ ಕಷ್ಟ ಕೊಡ್ತಾರೋ ಅದು ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ ತಲೆ ಮೇಲೆ ಕರಗಸಿಟ್ಟು ಕೊಯ್ದು ಬಿಡ್ತಾರ. ಅಂಥ ದುಃಖದಿಂದ ನನಗೆ ಯಾರು ಪಾರ್ಗಾಣಿಸ್ಯಾರ? ಈ ಮಾಡಿದಂಥ ಕರ್ಮದ ಫಲ ಅದೇ ನನಗೆ ಸಿಗುವುದು ಮುಂದ. ಜೈ अगम भूमि से गुरु चल आए, सुन के शब्द हमारा हो। ಅದಕ್ಕೇನಂತಾರೆ, ನಂದು ಇಂಥ ಕಠಿಣ ಉಚ್ಚಾರ ದುಃಖ ನಂದೇನದಂದ್ರೆ ಈ ಕಷ್ಟಾದಿಗಳು ನೋಡಿ ಅಗಮ್ಯ ದೇಶದಿಂದ ನನ್ನ ಗುರು ಬಂದು ನನ್ನ ಮೇಲೆ ಕೃಪೆ ಮಾಡ್ದ. ಅಗಮ್ಯ ಅಂದ್ರೇನು? ಯಾವ ಜಾಗದಲ್ಲಿ ಗಮ್ಯತಾನೇ ಇಲ್ಲ, ಇಂಥವನೇ ಮತ್ತು ಇಂಥ ದೇಶದಿಂದೇ ಬಂದಾನಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಜಾಗದಲ್ಲಿ ಕಬೀರ್ ಸಾಹೇಬರು ಗೋರಖನಾಥ್ರು ಕೇಳ್ತಾರೆ, ನೀನು ಯಾವ ಸಮಯದಲ್ಲಿ ವೈರಾಗ್ಯ ತಾಳಿದ್ದು? ಕಬೀರ್ ಸಾಹೇಬರು ಹೇಳ್ತಾರೆ, ನಾನು ವೈರಾಗ್ಯ ತಾಳದಲ್ಲಿ ಬ್ರಹ್ಮವೂ ಇದ್ದಿದ್ದಿಲ್ಲ, ವಿಷ್ಣು ಮಹೇಶಾದಿಗಳು ಇದ್ದಿದ್ದಿಲ್ಲ, ನೌಖಂಡ ಪೃಥ್ವಿ ಇದ್ದಿದ್ದಿಲ್ಲ, ಬ್ರಹ್ಮ ಪಾರಬ್ರಹ್ಮಾದಿಗಳು ಇದ್ದಿದ್ದಿಲ್ಲ. ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಶಕ್ತಿ ಏನಿತ್ತು ಆ ವೇಳೆಯಲ್ಲಿ ನಾನು ವೈರಾಗ್ಯ ತಾಳಿದ್ದು. ಅಂಥ ದೇಶದಿಂದ ಸದ್ಗುರು ನಂದು ಈ ಪುಕಾರ ಮತ್ತು ನನ್ನ ಕಷ್ಟ ನನ್ನ ದುಃಖಾದಿಗಳು ನೋಡಿ ನನಗೆ ದಯ ಮಾಡುವುದಕ್ಕಾಗಿ ಬಂದ. ಜೈ अगम भूमि से गुरु चले आए, सुन के शब्द हमारा हो। कहे कबीर सुनो धर्मदासा, अपने जनगी उबारा हो। ತನ್ನ ಪರಮ ಶಿಷ್ಯನಾದಂಥ ಧನಿ ಧರ್ಮದಾಸರು ಹೇಳ್ತಾರೆ, ಧರ್ಮದಾಸರು 14 ಕೋಟಿ ಧನಿ ಇದ್ರು. ಕಬೀರ್ ಸಾಹೇಬರು ಭೇಟಿಯಾದ ಕೂಡಲೇ ಆ 14 ಕೋಟಿ ಎಲ್ಲ ತ್ಯಜಿಸಿ ಅವರ ಸೇವಾದಲ್ಲಿ ನಿಂತು ಬಿಟ್ರು. ಅವರಿಗಾಗಿ ಈ ಶಬ್ದ ಹೇಳ್ತಾರೆ. ಜೈ अगम भूमि से गुरु चले आए, सुन के शब्द हमारा हो। कहे कबीर सुनो धर्मदासा, अपने जनगी उबारा